ಮುನಿಫಾ ಮಜ್ಜಾರಿ ಇವರು ಪಾಕಿಸ್ತಾನದ ಮೊಟ್ಟ ಮೊದಲನೆಯ ವೀಲ್ಚೇರಲ್ಲಿ ಶ್ರೇಷ್ಠ ಕಲಾವಿದೆ ಎಂದು ಹೆಸರನ್ನು ಪಡೆದಿರುವ ಒಬ್ಬ ವ್ಯಕ್ತಿ, ಅತಿ ಶ್ರೇಷ್ಠ ಪ್ರೋತ್ಸಾಹವನ್ನು ನೀಡುವ, ಭರವಸೆ ನೀಡುವ ಒಬ್ಬ ವ್ಯಕ್ತಿ, ಪಾಕಿಸ್ತಾನ್ ನ್ಯೂಸ್ ಚಾನೆಲಲ್ಲಿ ಆ್ಯಂಕರ್ ಆಗಿರುವಂತಹ ಒಬ್ಬರು. ತಾವು 18 ವಯಸ್ಸಿರುವಾಗ ಏನು ಈಗ ತಾನೇ ಮದುವೆಯಾಗಿದ್ದರು. ಮದುವೆಯಾಗಿ ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ದೊಡ್ಡ ಅಪಘಾತ. ಆ ಅಪಘಾತದಲ್ಲಿ ಏನೋ ತನ್ನ ಗಂಡ ಹಾಗೆಯೇ ಅವನು ಜಂಪ್ ಮಾಡಿ ಆಚೆ ಹೋಗ್ಬಿಟ್ಟ, ಕೆಲವೇ ಗಾಯಗಳಿಂದ. ಆದರೆ ಇವರಿಗೆ ಅತಿ ದೊಡ್ಡ ಒಂದು ಅಪಘಾತವಾಯಿತು. ಈ ಒಂದು ಆಕ್ಸಿಡೆಂಟಲ್ಲಿ ಇವರು ಎದ್ದು ನಡೆಯಲು ಆಗಲ್ಲ ಎಂದು ಡಾಕ್ಟರ್ಗಳು ಕೈಬಿಟ್ಟರು. ತಾನು ಆ ಒಂದು ಅಪಘಾತ ಆದ ಸ್ಥಳದಿಂದ ಅವರನ್ನು ಒಂದು ಆಸ್ಪತ್ರೆಗೆ ಕರೆದೊಯ್ಯಲು 3 ತಾಸುಗಳಾಯಿತು. ಯಾಕಂತ ಹೇಳಿದರೆ ಅವರಿಗೆ ಏನು ಈ ಆಕ್ಸಿಡೆಂಟ್ ಆದ ಸ್ಥಳದಿಂದ ಯಾವುದೇ ರೀತಿಯ ಒಂದು ಆಸ್ಪತ್ರೆಗಳು ಹತ್ತಿರ ಇದ್ದಿಲ್ಲ, ಆ್ಯಂಬುಲೆನ್ಸ್ಗಳಿದ್ದಿಲ್ಲ. 3 ಗಂಟೆಯ ಸಮಯ ನರಕ ವೇದನೆಯನ್ನು ಅನುಭವಿಸಿ ಮತ್ತೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಪ್ರತಿ ಬಾರಿ ಡಾಕ್ಟರ್ಗಳು, ವೈದ್ಯರು ಅವರ ಬಳಿ ಬಂದು ಮಾತಾಡುವಾಗ ಅವರಿಗೆ ಬರೀ ಕಹಿಯಾದ ಸುದ್ದಿ ಮಾತ್ರ ಕಾಯ್ತಾ ಇತ್ತು. ಪ್ರತಿ ಬಾರಿ ಡಾಕ್ಟರ್ಗಳು ಬರುವಾಗ ಅವ್ರ ಹತ್ರ ಹೇಳೋದು, ನಿಮ್ಮ ನರಗಳು ಹೋಗ್ಬಿಟ್ಟಿದೆ, ನಿಮ್ಮ ಎಲುಬುಗಳು ಒಡೆದೋಗ್ಬಿಟ್ಟಿದೆ, ಇನ್ಮೇಲೆ ನೀವು ಎದ್ದು ನಡೆಯಲು ಆಗೋದಿಲ್ಲ ಅಂತ ಮೊದಲು ಹೇಳಿದರು. ಅವರ ಸೊಂಟದಲ್ಲೂ ಕೈಗಳಲ್ಲೂ ಕಾಲುಗಳಲ್ಲೂ ತುಂಬ ಟೈಟಾನಿಯಂ ಕಬ್ಬಿಣಗಳನ್ನು ಇಟ್ಟು ಅವರು ಸರಿ ಮಾಡೋಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದರು. ಹಲವಾರು ತಿಂಗಳು ಪ್ರತಿ ಬಾರಿ ಡಾಕ್ಟ್ರುಗಳು ಬಂದಾಗ ಹೇಳೋದು, ಕ್ಷಮಿಸ್ರಿ, ಇನ್ಮೇಲೆ ನಿಮ್ಮಿಂದ ನಡೆಯೋಕ್ಕಾಗಲ್ಲ, ಕ್ಷಮಿಸಿ, ಇನ್ಮೇಲೆ ನೀವು ತಾಯಿ ಆಗೋಕ್ಕಾಗಲ್ಲ, ಕ್ಷಮಿಸಿ, ನೀವೊಬ್ಬರು ಕಲಾವಿದೆ, ಇನ್ಮುಂದೆ ನೀವು ಒಂದು ಚಿತ್ರವನ್ನು ಬಿಡಿಸೋಕ್ಕಾಗಲ್ಲ ಅಂತ ಹೇಳಿ ಕಹಿಯಾದ ಸುದ್ದಿಗಳನ್ನು ಮಾತ್ರ ನೀಡ್ತಾ ಇದ್ರಂತೆ. ಹೀಗೆ 1 ತಿಂಗಳಲ್ಲ, 2 ತಿಂಗಳಲ್ಲ, 2 ವರ್ಷಗಳು ಮಂಚದಲ್ಲೇ ಮಲಗಬೇಕಾಗಿತ್ತು. ಈ ಒಂದು ಮರಣಾವಸ್ಥೆಯಲ್ಲಿ ಎಲ್ಲವೂ ಮುಗಿದೋಯ್ತು ಅಂತ ಇರುವಾಗ ಈ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಪ್ರೋತ್ಸಾಹದಿಂದ, ತನ್ನ ವೈಯಕ್ತಿಕ ಆ ಒಂದು ದೃಢ ಮನಸ್ಸಿನಿಂದ ಅವಳು ಹೇಳ್ಕೊಂಡಿದ್ದು, ನಾನು ಹೀಗೆ ಮಂಚದಲ್ಲಿ ಮಲ್ಕೊಂಡಿದ್ದರೆ ನನ್ನನ್ನು ಎಬ್ಬಿಸೋರು ಯಾರೂ ಇಲ್ಲ ಅಂತ ಹೇಳಿ, ನಾನು ಡಾಕ್ಟ್ರುಗಳು ಹೇಳಿದ್ದಕ್ಕಿಂತ ನಾನು ಬೇರೆ ರೀತಿ ಜೀವನ ಮಾಡ್ತೀನಿ ಅಂತ ಹೇಳಿ, ನನಗೆ ದಯವಿಟ್ಟು ಒಂದು ಬ್ರಷ್ ಹಾಗೂ ಪೇಂಟನ್ನು ತಂದಿ ಅಂತ ಹೇಳಿ ಆ ಬಣ್ಣಗಳಿಂದ ಮಲಗಿದ್ದ ಮಂಚದಿಂದಲೇ ಅವರು ತಮ್ಮ ಮೊದಲನೆಯ ಚಿತ್ರವನ್ನು ಬಿಡಿಸಿದರು. ಇನ್ನು ಕೆಲವೇ ತಿಂಗಳಲ್ಲಿ ಅವರು ಎದ್ದು ಕೂರುವಂತಾಯಿತು. ಅವರಿಗೆ 1 ವರ್ಷ ಅಲ್ಲ, 2 ವರ್ಷ ಆದಮೇಲೆ ಅವರು ಒಂದು ವೀಲ್ಚೇರಲ್ಲಿ ಕೂರಬಹುದು ಎಂಬಂತಹ ಸಿಹಿ ಸಿಕ್ಕಿತ್ತು. 2 ವರ್ಷಗಳು ಅವರು ಮಂಚದಲ್ಲಿ ಮಲಗಿರುವಾಗ ಕಿಟಿಕಿಯಿಂದ ಯಾವತ್ತೂ ನೋಡ್ತಾ ಇದ್ರಂತೆ. ಜನರಿಗೆ ಎಷ್ಟೊಂದು ಸ್ವಾತಂತ್ರ್ಯ ಇದೆಯಲ್ವಾ, ಅವ್ರು ಎಲ್ಲಿ ಬೇಕಾದರೂ ನಡಿಬೋದು, ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಹೇಳಿ ಹೊರಗೆ ನಡೀತಾ ಇರುವಂಥ ವಿಚಾರಗಳನ್ನು ಕೇಳಿ ಕೇಳಿ ಅವರ ಜೀವನದಲ್ಲಿ ನಾನು ಕೂಡ ಎದ್ದು ನಡಿಬೇಕೆಂಬಂತಹ ಆ ಒಂದು ಆಸೆ ಬಂತು. ಆದರೆ ನಡೆಯೋಕ್ಕಾಗಲಿಲ್ಲ. 2 ವರ್ಷಗಳಾದಮೇಲೆ ವೀಲ್ಚೇರಿಂದ ಅವರು ಹೋಗ್ಬೋದು ಅಂತ ಹೇಳಿದಾಗ ತಮ್ಮ ಜೀವನವನ್ನು ಬದಲಾಯಿಸಬೇಕಂತ ಹೇಳಿ ನಿರ್ಧಾರ ಮಾಡಿದ್ರಂತೆ. ಮೊದಲ ಬಾರಿ 2 ವರ್ಷಗಳಾದಮೇಲೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿದ್ರಂತೆ. ತನಗೆ ಬೇಸರವಾಯ್ತಂತೆ. ಸರಿ, ನಾನು ಹೀಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಮುಖವನ್ನು ತೊಳೆದು ಮೊಟ್ಟ ಮೊದಲನೇ ಬಾರಿ ಲಿಪ್ಸ್ಟಿಕ್ ಹಾಕಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರಂತೆ. ತಕ್ಷಣವೇ ಆ ಒಂದು ಲಿಪ್ಸ್ಟಿಕ್ಕನ್ನು ಹೊರಿಸ್ಬಿಟ್ಟು, ಜನ ಏನು ಅಂದ್ಕೊತಾರೆ, ನಾನು ಇಷ್ಟು 2 ವರ್ಷಗಳು ಮಲಗಿದ್ದು ಈಗ
ನನ್ನ ಮುಖದಲ್ಲಿ ಲಿಪ್ಸ್ಟಿಕ್ ಹಾಕಿದ್ರೆ, ಪೌಡರ್ ಹಾಕಿದ್ರೆ ಜನ ಏನು ಅನ್ಕೊತಾರೆ ಅಂತ ಅವರು ಅಳಿಸಿದ್ರಂತೆ. ಆದರೆ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನನ್ನ ಜೀವನವನ್ನು ನಾನೇ ನಿರ್ಧಾರ ಮಾಡ್ತೀನಂತ ಹೇಳಿ ಮತ್ತೆ ಲಿಪ್ಸ್ಟಿಕ್ ಹಾಕಿ ತಮ್ಮ ಜೀವನವನ್ನು ಪ್ರಾರಂಭಿಸಿದ್ರಂತೆ. ತನ್ನ ಜೀವನದಲ್ಲಿದ್ದಂತಹ ಎಲ್ಲ ಭಯಗಳನ್ನು ಒಂದು ಲಿಸ್ಟ್ ಹಾಕಿದ್ರಂತೆ. ಆ ಲಿಸ್ಟಲ್ಲಿ ಅವರಿಗಿದ್ದಂತಹ ದೊಡ್ಡ ಭಯ ತನ್ನ ಗಂಡ ಅವನಿಗೆ ಡೈವರ್ಸ್ ನೋಟಿಸ್ ಕೊಟ್ಟಿದ್ದು. ಎರಡನೇದು, ಅವರ ಜೀವನದಲ್ಲಿದ್ದಂತಹ ದೊಡ್ಡ ಭಯ ಏನೆಂದರೆ ತನಗೆ ಇನ್ಮೇಲೆ ಅಮ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಮೂರನೇ ಭಯ, ಜನರನ್ನು ಹೇಗೆ ಸಂಧಿಸೋದು. ಈ ಮೂರು ಭಯಗಳನ್ನು ಅವರು ಲಿಸ್ಟಲ್ಲಿ ಹಾಕೋದು. ತುಂಬ ಲಿಸ್ಟಲ್ಲಿತ್ತು, ಆದರೆ ಈ ಮೂರು ಭಯಗಳು ಮೊದಲನೆಯ ಮೂರು ದೊಡ್ಡ ಪ್ರಥಮ ಭಯಗಳು. ಮೊದಲನೆಯ ಭಯವನ್ನು ಎದುರಿಸಿದರು. ತನ್ನ ಗಂಡನಿಗೆ ಅವನು ಕೇಳಿದಂತಹ ಡೈವರ್ಸನ್ನು ಕೊಟ್ಟು ಅವನಿಗೆ ಮದುವೆ ಆಗುತ್ತೆ ಅಂತ ಗೊತ್ತಾಗಿ ಒಂದು ಲೆಟರ್ ಬರೆದ್ರಂತೆ. ನಿನಗೆ ಮದುವೆ ಆಗ್ತಾಯಿದೆ, ಅದು ನನಗೆ ಗೊತ್ತಾಗಿದೆ, ನನಗೆ ತುಂಬ ಸಂತೋಷ ಅಂತ ಹೇಳಿ ಅವರು ಲೆಟರ್ ಕೊಟ್ಟರಂತೆ. ಮೊದಲನೇ ಭಯ ಹೋಯಿತು. ಎರಡನೇ ಭಯ, ತನ್ನಿಂದ ತಾಯಿ ಆಗಲು ಸಾಧ್ಯವಿಲ್ಲ ಎಂಬಂತಹ ಭಯ. ಆ ಭಯವನ್ನು ಸರಿಪಡಿಸಲು ಅನಾಥಾಶ್ರಮಕ್ಕೆ ಬರೆದ್ರಂತೆ. ಯಾವಾಗಾದರೂ ನಾನೊಬ್ಬ ಮಗನನ್ನು ಅಥವಾ ಒಂದು ಮಗಳನ್ನು ನಿಮ್ಮಿಂದ ನಾನು ಪಡ್ಕೋಬೇಕು, ಐ ವಾಂಟ್ ಟು ಅಡಾಪ್ಟ್ ಅ ಚೈಲ್ಡ್ ಅಂತ ಹೇಳಿ ಬರೆದ್ರಂತೆ. ಅವರಿಗೆ ಒಂದೇ ವರ್ಷದಲ್ಲಿ ಒಂದು ಮಗುವನ್ನು ಸ್ವೀಕಾರ ಮಾಡುವಂತಹ ಅವಕಾಶ ಸಿಕ್ತು. ಎರಡನೇ ಭಯ ಅಲ್ಲೇ ಹೋಯಿತು. ಮೂರನೇ ಭಯ, ಜನರನ್ನು ಹೇಗೆ ಸಂಧಿಸೋದು, ಹೇಗೆ ಅವರ ಹತ್ರ ಮಾತಾಡೋದು, ಒಂದು ರೀತಿಯ ಭಯ. ಆಗ ಆ ಭಯವನ್ನು ಒಡೆದು ಈಗ ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲನೆಯ ವೀಲ್ ಚೇರಲ್ಲಿ ಚಿತ್ರ ಬಿಡಿಸುವ ಚಿತ್ರಗಾರಿಯಾಗಿ, ಕಲಾವಿದೆಯಾಗಿ ಅವರು ಪ್ರಥಮ ಒಂದು ಅವಾರ್ಡನ್ನು ಸ್ವೀಕರಿಸಿದ್ದಾರೆ. ಮಾಡೆಲಿಂಗಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಪಾಕಿಸ್ತಾನ ಒಂದು ರಾಷ್ಟ್ರೀಯ ಒಂದು ಚಾನೆಲಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಜನರಿಗೆ ಉರಿ ತುಂಬಿಸುತ್ತಾ, ಪ್ರೋತ್ಸಾಹ ನೀಡುತ್ತಾ, ತಮ್ಮ ಮಾತುಗಳ ಮುಖಾಂತರ ಭರವಸೆಯನ್ನು ನೀಡ್ತಾ ಇದ್ದಾರೆ. ಎಂತಹ ಒಬ್ಬ ವ್ಯಕ್ತಿ ಈ ಒಬ್ಬ ಮಹಿಳೆ. ಎಸ್ ಫ್ರೆಂಡ್ಸ್, ಇವತ್ತು ಇಂತಹ ಒಂದು ಪ್ರತಿಭೆಗಾರಿ, ಜೀವನದಲ್ಲಿ ಕಷ್ಟಪಟ್ಟು ಮೇಲಕ್ಕೆ ಬಂದಿರುವಂತಹ, ನೋವಿನಿಂದ ನರಳಿ ಮೇಲ್ ಬಂದಿರುವಂತಹ ಮುನಿಬಾ ಮಜಾರಿ ಇವರ ಜೀವನದ ಬಗ್ಗೆ ನಾವು ಕಲಿತಿರುವಾಗ ಇವರ ಜೀವನದಿಂದ ನಾವು ಕಲಿಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರು, ಜೀವನದಲ್ಲಿ ಎಷ್ಟೇ ನಾವು ಕೆಳಗೆ ಬಿದ್ದರು, ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಬಿಟ್ರೂ ಕೂಡ ಆತ್ಮವಿಶ್ವಾಸವನ್ನು ಕಳಕೊಳ್ಳದೆ ನಾವು ಜೀವಿಸುವಾಗ ಭರವಸೆ ನಮ್ಮದಾಗುತ್ತದೆ. ಬನ್ನಿ, ಎಂತಹ ಕಷ್ಟಗಳನ್ನು ಎದುರಿಸೋಣ. ನಾವು ಕೆಳಗೆ ಬಿದ್ದು ಅಲ್ಲೇ ಇರೋವರೆಗೂ ನಾವು ಸೋತಿದ್ದೇವೆ ಅಂತ ಅರ್ಥ. ಎದ್ದೋಳೋಣ, ವಿಶ್ವಾಸವನ್ನು ಪಡೆಯೋಣ, ಆತ್ಮವಿಶ್ವಾಸವನ್ನು ಪಡೆಯೋಣ, ಧೈರ್ಯವನ್ನು ಪಡೆಯೋಣ. ಯಾರು ಏನು ಅನ್ಕೊತಾರೆ ಅಂತ ಆ ಒಂದು ಮನಸ್ಸನ್ನು ಬಿಟ್ಟು ನನ್ನ ಜೀವನವನ್ನು ನಾನು ನಡೆಸ್ತೀನಿ ಅಂತ ಹೇಳಿ ನಾವು ಎದ್ದು ನಡೆಯೋಣ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ಎಲ್ಲರಿಗೂ ಹಂಚೋಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ.